ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಕೇವಲ ಒಂದೆರಡು AI ಟೂಲ್ಗಳನ್ನು ಸಾಧಾರಣವಾಗಿ ಬಳಸೋದ್ರಿಂದ ನಾವು ಭವಿಷ್ಯದಲ್ಲಿ ಸರ್ವೈವ್ ಆಗೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಅಂದರೆ ಮುಂಬರುವ ಆರ್ಥಿಕತೆಯಲ್ಲಿ ಅತಿ ಹೆಚ್ಚು ಬೇಡಿಕೆ ತಂದುಕೊಡುವಂತಹ ಅತ್ಯಾಧುನಿಕ AI ಕೌಶಲ್ಯಗಳೇನು ಅನ್ನೋದರ ಗುಟ್ಟನ್ನ ಇವತ್ತು ನಾವು ರಟ್ಟು ಮಾಡಲಿದ್ದೇವೆ. ಮುಂದಿನ ವರ್ಷಗಳಲ್ಲಿ ವೃತ್ತಿಪರ ಜಗತ್ತನ್ನ ಆಳಲಿರುವ ಆ ಪ್ರಮುಖ ಸ್ಕಿಲ್ಸ್ ಯಾವುದು ಅಂತ ಈ ಎಕ್ಸ್ಪ್ಲೇನರ್ನಲ್ಲಿ ಡೀಟೇಲ್ ಆಗಿ ನೋಡೋಣ ಬನ್ನಿ. ಪ್ರಸ್ತುತ ಮಾರುಕಟ್ಟೆಯ ಡೇಟಾವನ್ನೊಮ್ಮೆ ಗಮನಿಸಿದ್ರೆ ಒಂದು ಅಚ್ಚರಿಯ ವಿಚಾರ ನಮ್ಮ ಕಣ್ಣಿಗೆ ಬೀಳುತ್ತೆ. PwCಯ ಇತ್ತೀಚಿನ ವರದಿಯ ಪ್ರಕಾರ ನಾರ್ಮಲ್ ಉದ್ಯೋಗಗಳಿಗಿಂತ ಈ AI ಸ್ಕಿಲ್ಸ್ ಇರೋ ವೃತ್ತಿಪರರು ಈಗಾಗಲೇ 56% ಹೆಚ್ಚು ಆದಾಯ ಗಳಿಸ್ತಾ ಇದ್ದಾರೆ. ಅದಕ್ಕಿಂತ ದೊಡ್ಡ ವಿಷಯ ಏನಪ್ಪಾ ಅಂದ್ರೆ 2027ರ ಹೊತ್ತಿಗೆ ಕೇವಲ ನಮ್ಮ ಭಾರತದಲ್ಲೇ ಬರೋಬ್ಬರಿ 23 ಲಕ್ಷ AI ವೃತ್ತಿಪರರ ಡಿಮಾಂಡ್ ಸೃಷ್ಟಿಯಾಗಲಿದೆ. ಇದು ಈ ಹೊಸ AI ಮಾರ್ಕೆಟ್ ಎಷ್ಟು ಅಗಾಧವಾಗಿ ಬೆಳೀತಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತಲ್ವಾ? ಸರಿ, ತಡ ಮಾಡೋದು ಬೇಡ. ಭವಿಷ್ಯದ ಆರ್ಥಿಕತೆಯ ಆಧಾರ ಸ್ತಂಭಗಳಾಗಿರುವ ಆ 3 ಪ್ರಮುಖ ಕೌಶಲ್ಯಗಳು ಯಾವುದು ಅಂತ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಮೊದಲನೇದು AI ಪ್ರೋಗ್ರಾಮಿಂಗ್, ಎರಡನೇದು ಪ್ರಾಂಪ್ಟ್ ಇಂಜಿನಿಯರಿಂಗ್ ಮತ್ತು ಮೂರನೇದು ಆಟೋನಾಮಸ್ AI ಏಜೆಂಟ್ಸ್. ಮೊದಲನೇ ಕೌಶಲ್ಯ AI ಪ್ರೋಗ್ರಾಮಿಂಗ್ ಕಡೆ ನಮ್ಮ ಗಮನ ಹರಿಸೋಣ. 2025ರ ಹೊತ್ತಿಗೆ ನಾವು ಮಾಡ್ತಾ ಇರೋ ಟ್ರೆಡಿಷನಲ್ ಕೋಡಿಂಗ್ ವಿಧಾನಗಳು ಬಹುತೇಕ ಔಟ್ಡೇಟ್ ಆಗ್ಬಿಡುತ್ತೆ. ಮುಂಚೆಲ್ಲ ಗಂಟೆಗಟ್ಲೆ ಕೂತು ಪ್ರತಿಯೊಂದು ಸಿಂಟ್ಯಾಕ್ಸ್ ಅನ್ನ ಮ್ಯಾನ್ಯುಯಲ್ ಆಗಿ ಕಷ್ಟಪಟ್ಟು ಬರಿಬೇಕಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಡೆವಲಪರ್ಗಳು ಗಿಟ್ಹಬ್ ಕೋಪೈಲೇಟ್, ChatGPT ಮತ್ತು ಕ್ಯಾನ್ವಾ AIನಂತಹ ಸ್ಮಾರ್ಟ್ ಟೂಲ್ಗಳನ್ನು ಬಳಸಿ ಯಂತ್ರಗಳಿಗೆ ನೇರವಾಗಿ ತರಬೇತಿ ನೀಡ್ತಾರೆ. ಅಂದ್ರೆ ನಾವಿಲ್ಲಿ ಕೇವಲ ನಮ್ಮ ದೈನಂದಿನ ಭಾಷೆಯಲ್ಲಿ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರಾಂಪ್ಟ್ಗಳನ್ನು ಕೊಡುವ ಮೂಲಕವೇ ಲಾಜಿಕ್ ಅನ್ನ ಬಿಲ್ಡ್ ಮಾಡಬಹುದು. ಇದು ನಿಜಕ್ಕೂ ಒಂದು ದೊಡ್ಡ ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಮಾರುಕಟ್ಟೆಯ ಆರ್ಥಿಕ ವಾಸ್ತವಗಳು ಹೇಗಿದೆ ಗೊತ್ತಾ? ನೌಕರಿ ಡೇಟಾ ಪ್ರಕಾರ AI ಮತ್ತು ಮಷೀನ್ ಲರ್ನಿಂಗ್ ಉದ್ಯೋಗಗಳಲ್ಲಿ ಈಗಾಗಲೇ 38% ಭಾರೀ ಗ್ರೋತ್ ಕಂಡಿದೆ. ನೀವೊಬ್ಬ AI ಇಂಜಿನಿಯರ್ ಆಗಿ ಕರಿಯರ್ ಶುರು ಮಾಡ್ತೀರಾ ಅಂದ್ರೆ ಫ್ರೆಷರ್ಗಳಿಗೆ 4 ರಿಂದ 12 ಲಕ್ಷದವರೆಗೆ ವೇತನ ಸಿಗುತ್ತೆ. ಅದೇ ಸೀನಿಯರ್ ಪ್ರೊಫೆಷನಲ್ಸ್ಗಾದ್ರೆ ಬರೋಬ್ಬರಿ 80 ರಿಂದ 90 ಲಕ್ಷದವರೆಗೂ ಪ್ಯಾಕೇಜ್ ಇದೆ. ಆದರೆ ಇಲ್ಲೊಂದು ಎಚ್ಚರಿಕೆಯ ಮಾತಿದೆ ನೋಡಿ. ಕೇವಲ ಮೇಲ್ನೋಟಕ್ಕೆ ಆನ್ಲೈನ್ ಟ್ಯುಟೋರಿಯಲ್ಗಳನ್ನು ನೋಡಿದರೆ ಮಾತ್ರ ಸಾಲದು. ಇಂಡಸ್ಟ್ರಿಗೆ ಬೇಕಾದ ಪರಿಣತಿ ಬೇಕು ಅಂದ್ರೆ ಈ ವಿಷಯದ ಬಗ್ಗೆ ಆಳವಾದ ಜ್ಞಾನ ಇರೋದು ಅತಿ ಮುಖ್ಯ. ಮತ್ತು ಇದು ಅತ್ಯುತ್ತಮವಾಗಿ ವಿವರಿಸುವುದು ಏನೆಂದರೆ ರಿಯಲ್ ವರ್ಲ್ಡ್ನಲ್ಲಿ AI ಕೌಶಲ್ಯದ ಅಸಲಿ ತಾಕತ್ತು. ಒಂದು ಅದ್ಭುತ ಉದಾಹರಣೆ ನೋಡಿ. ಭಾರತೀಯ ಮೂಲದ ಡೆವಲಪರ್ ವರುಣ್ ಮೋಹನ್ ಅವರ ವಿಂಡ್ಸರ್ಫ್ ಅನ್ನೋ AI ನೇಟಿವ್ ಕೋಡಿಂಗ್ ಪ್ಲಾಟ್ಫಾರ್ಮ್ ಅನ್ನ ಗೂಗಲ್ ಡೀಪ್ ಮೈಂಡ್ ಬರೋಬ್ಬರಿ $2.4 ಬಿಲಿಯನ್ ಸ್ವಾಧೀನಪಡಿಸಿಕೊಂಡಿತು. ಜಸ್ಟ್ ಇಮ್ಯಾಜಿನ್ ಮಾಡಿ, ಕೇವಲ AI ಸ್ಕಿಲ್ ಸಹಾಯದಿಂದ ಜಾಗತಿಕ ಮಟ್ಟದಲ್ಲಿ ಎಂತಹ ಆವಿಷ್ಕಾರಗಳನ್ನು ಮಾಡಬಹುದು ಅನ್ನೋದಕ್ಕೆ ಇದೊಂದು ಐತಿಹಾಸಿಕ ಉದಾಹರಣೆ. ಈಗ ನಮ್ಮ ಎರಡನೇ ಪ್ರಮುಖ ಕೌಶಲ್ಯದತ್ತ ಹೋಗೋಣ. ಅದೇ ಪ್ರಾಂಪ್ಟ್ ಇಂಜಿನಿಯರಿಂಗ್. ಪ್ರಾಂಪ್ಟ್ ಇಂಜಿನಿಯರಿಂಗ್ನ ಮಾರ್ಕೆಟ್ ವ್ಯಾಲ್ಯೂ ಪ್ರಪಂಚದಾದ್ಯಂತ ಹೇಗೆ ಗಗನಕ್ಕೇರ್ತಿದೆ ಅಂತ ನಾವಿಲ್ಲಿ ಗಮನಿಸಬಹುದು. ಗ್ಲೋಬಲ್ ಲೆವೆಲಲ್ಲಿ ಫ್ರೀಲ್ಯಾನ್ಸ್ ಪ್ರಾಂಪ್ಟ್ ಇಂಜಿನಿಯರ್ಗಳು ವರ್ಷಕ್ಕೆ ಬರೋಬ್ಬರಿ $1,20,000 ಸಂಪಾದನೆ ಮಾಡ್ತಿದ್ದಾರೆ. ನಮ್ಮ ಭಾರತೀಯ ಮಾರುಕಟ್ಟೆಯಲ್ಲೂ ಈ ರೋಲ್ ವಾರ್ಷಿಕವಾಗಿ 32.8% ಬೆಳೆಯುತ್ತಿದ್ದು ಫ್ರೀಲ್ಯಾನ್ಸರ್ಸ್ ಗಂಟೆಗೆ $500 ರಿಂದ $3,000 ಚಾರ್ಜ್ ಮಾಡುವಷ್ಟರ ಮಟ್ಟಿಗೆ ಭಾರಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಹಾಗಾದ್ರೆ ನಮ್ಮ ಸಾಮಾನ್ಯ ಪ್ರಶ್ನೆಗಳನ್ನು 10 ಪಟ್ಟು ಹೆಚ್ಚು ಎಫೆಕ್ಟಿವ್ ಪ್ರಾಂಪ್ಟ್ಸ್ಗಳಾಗಿ ಬದಲಾಯಿಸೋದು ಹೇಗೆ? ಇದಕ್ಕೊಂದು ಅದ್ಭುತವಾದ ಫ್ರೇಮ್ವರ್ಕ್ ಇದೆ. ಈ ಚೌಕಟ್ಟಿನಲ್ಲಿ 4 ಕರಾರುವಕ್ಕಾದ ಹೆಜ್ಜೆಗಳಿವೆ: ರೋಲ್ ಡಿಫೈನಿಂಗ್, ಡಾಟಾ ಪ್ರೊವೈಡಿಂಗ್, ಮೇಕ್ ದ ಡಿಮ್ಯಾಂಡ್ ಮತ್ತು ರಿಕ್ವೆಸ್ಟ್ ದ ಫಾರ್ಮ್ಯಾಟ್. ಈ ಚೌಕಟ್ಟಿನಲ್ಲಿ ಮೊದಲನೇ ಹಾಗೂ ಅತಿ ಮುಖ್ಯವಾದ ಹಂತ ಅಂದ್ರೆ ರೋಲ್ ಡಿಫೈನಿಂಗ್. ಅಂದ್ರೆ AIಗೆ ಒಂದು ನಿರ್ದಿಷ್ಟ ಪಾತ್ರವನ್ನ ಫಿಕ್ಸ್ ಮಾಡೋದು. ಉದಾಹರಣೆಗೆ ನೀವು AIಗೆ ಒಬ್ಬ ಲಾಯರ್ ತರ ವರ್ತಿಸು ಅಥವಾ ಬ್ರ್ಯಾಂಡ್ ಎಕ್ಸ್ಪರ್ಟ್ ತರಹ ವಿಶ್ಲೇಷಣೆ ಮಾಡು ಅಂತ ಹೇಳಿದಾಗ AI ತನ್ನ ಪ್ರೊಸೆಸಿಂಗ್ ಎಂಜಿನ್ ಅನ್ನ ಆ ನಿರ್ದಿಷ್ಟ ಸಬ್ಜೆಕ್ಟ್ ನಾಲೆಡ್ಜ್ಗೆ ಶಿಫ್ಟ್ ಮಾಡ್ಕೊಳ್ಳುತ್ತೆ. ಇದರಿಂದ ನಮಗೆ ಕೇವಲ ಮೇಲ್ನೋಟದ ಸಾಮಾನ್ಯ ಮಾಹಿತಿ ಸಿಗೋ ಬದಲು ಒಬ್ಬ ಪರಿಣಿತನ ದೃಷ್ಟಿಕೋನದಿಂದ ಅತ್ಯಂತ ನಿಖರವಾದ ಹಾಗೂ ವ್ಯಾಲ್ಯೂಬಲ್ ಉತ್ತರಗಳು ಸಿಗ್ತವೆ. ಸೊ ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ಅಂತಿಮ ಹಂತವಾದ ರಿಕ್ವೆಸ್ಟ್ ದ ಫಾರ್ಮ್ಯಾಟ್. ಅಂದ್ರೆ ನಮಗೆ ಬೇಕಾದ ಔಟ್ಪುಟ್ ಎಕ್ಸಾಕ್ಟ್ ಆಗಿ ಯಾವ ರೂಪದಲ್ಲಿರಬೇಕು ಅನ್ನೋದನ್ನ ಕೇಳೋದು. ಉದಾಹರಣೆಗೆ JSON, HTML ಟೇಬಲ್ಗಳು ಅಥವಾ ಕೇವಲ ಬುಲೆಟ್ ಪಾಯಿಂಟ್ಸ್ ಬೇಕಾ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಹೇಳಬೇಕು. ಈ ರೀತಿ ನಿರ್ದಿಷ್ಟ ಫಾರ್ಮ್ಯಾಟ್ ಕೇಳೋದ್ರಿಂದ AIನ ಟೋಕನ್ ಎಕಾನಮಿ ಸುಧಾರಿಸುತ್ತೆ. ಜೊತೆಗೆ ನಮ್ಮ ಬಿಸ್ನೆಸ್ನಲ್ಲಿ ತಕ್ಷಣವೇ ಯೂಸ್ ಮಾಡಿಕೊಳ್ಬಹುದಾದ ಕ್ಲಿಯರ್ ಕಟ್ ರಿಸಲ್ಟ್ಸ್ ನಮಗೆ ಸಿಗುತ್ತೆ. ಈಗ ನಮ್ಮ ಪಟ್ಟಿಯಲ್ಲಿರುವ ಮೂರನೇ ಹಾಗೂ ಬಹುಶಃ ಅತ್ಯಂತ ಕುತೂಹಲಕಾರಿ ಕೌಶಲ್ಯದ ಕಡೆ ಬರೋಣ.
ಅದೇ ಆಟೋನಾಮಸ್ ಎಐ ಏಜೆಂಟ್ಸ್. ನೋಡಿ, ಇದು ನಾವು ನೋಡುವ ಮೊದಲೇ ಸೆಟ್ ಮಾಡಿರೋ ರೂಲ್ಸ್ ಮೇಲೆ ಕೆಲಸ ಮಾಡುವ ಸಾಮಾನ್ಯ ಚಾಟ್‌ಬಾಟ್ ಖಂಡಿತ ಅಲ್ಲ. ಬದಲಾಗಿ ಇದು ತನಗೆ ತಾನೇ ಸ್ವತಂತ್ರವಾಗಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ, ತನ್ನ ತಪ್ಪುಗಳಿಂದ ತಾನೇ ಕಲಿಯುವ ಮತ್ತು ಎಷ್ಟೇ ಕಾಂಪ್ಲೆಕ್ಸ್ ಆಗಿರೋ ಬಹು ಹಂತದ ಟಾಸ್ಕ್ಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವ ಒಂದು ಅಡ್ವಾನ್ಸ್ಡ್, ಬುದ್ಧಿವಂತ ಸಿಸ್ಟಮ್ ಆಗಿದೆ. ಈ ವರದಿಯ ಅಂಕಿಅಂಶಗಳನ್ನು ಗಮನಿಸಿದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಮಗೆ ಗೊತ್ತಾಗತ್ತೆ. ಕ್ಯಾಪ್ ಜೆಮಿನಿ ವರದಿ ಪ್ರಕಾರ 2026ರ ವೇಳೆಗೆ ಜಾಗತಿಕ ಮಟ್ಟದಲ್ಲಿ 82% ಕಂಪನಿಗಳು ಎಐ ಏಜೆಂಟ್ಗಳನ್ನು ಅಳವಡಿಸಿಕೊಳ್ಳಿವೆ. ಇದರ ಜೊತೆಗೆ ಈ ಏಜೆಂಟ್ಗಳು ಬರೋಬ್ಬರಿ $450 ಬಿಲಿಯನ್ ದೊಡ್ಡ ಮಟ್ಟದ ಆರ್ಥಿಕ ಪ್ರಭಾವವನ್ನ ಮಾರುಕಟ್ಟೆಯಲ್ಲಿ ಬೀರಲಿವೆ ಅನ್ನೋ ನಿರೀಕ್ಷೆ ಇದೆ. ಈ ಕೌಶಲ್ಯದ ಅಗಾಧ ಶಕ್ತಿ ಎಷ್ಟಿದೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸ್ತಿದೆ ಅಲ್ವಾ? ಇದನ್ನೆಲ್ಲ ಕೇಳಿದಾಗ ನಮಗೆ ಅನಿಸ್ಬೋದು, ಇದು ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗುತ್ತಾ ಅಂತ. ನೈಜ ಪ್ರಪಂಚದಲ್ಲಿ ಇದು ಹೇಗೆ ಯಶಸ್ವಿಯಾಗ್ತಿದೆ ಅನ್ನೋದಕ್ಕೆ ಜೆಇ ಎಂಬ ಭಾರತೀಯ ಸ್ಟಾರ್ಟಪ್ ಓನರ್ ಕಥೆನೇ ಬೆಸ್ಟ್ ಎಕ್ಸಾಂಪಲ್. ಅವರು ಪ್ರೀ ಬಿಲ್ಟ್ ಎಐ ಏಜೆಂಟ್ಗಳನ್ನು ಒದಗಿಸುವ ಆಕ್ಷನ್ ಏಜೆಂಟ್ಸ್ ಅನ್ನೋ ಪ್ಲಾಟ್ಫಾರ್ಮ್ ಶುರು ಮಾಡಿದ್ರು. ಇದರಲ್ಲಿ ಪ್ರತಿ ಟಾಸ್ಕ್ಗೂ ದುಡ್ಡು ಪಾವತಿಸುವ ಮಾಡೆಲ್ ಇತ್ತು. ಆಶ್ಚರ್ಯ ಅಂದ್ರೆ, ಕೇವಲ 8 ವಾರಗಳಲ್ಲಿ 3,000ಕ್ಕೂ ಹೆಚ್ಚು ಯೂಸರ್ಸ್ ಅವರ ಪ್ಲಾಟ್ಫಾರ್ಮ್ಗೆ ಬಂದರು. ಕೇವಲ ಎಐ ಏಜೆಂಟ್ ಡೆವಲಪ್ಮೆಂಟ್ನಿಂದಲೇ ಹೇಗೆ ಲಾಭದಾಯಕ ಬಿಸ್ನೆಸ್ ಕಟ್ಟಬಹುದು ಅನ್ನೋದನ್ನ ಈ ಕೇಸ್ ಸ್ಟಡಿ ಪಕ್ಕಾ ಪ್ರೂವ್ ಮಾಡಿದೆ. ಹಾಗಾದ್ರೆ ಈ ಆಟೋಮೇಷನ್ ಜಗತ್ನಲ್ಲಿ ಮನುಷ್ಯರ ಪಾತ್ರವೇನು? ಬನ್ನಿ, ನುರಿತ ಪೈಲಟ್ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಎಐ ನಮ್ಮೆಲ್ಲ ಕೆಲಸಗಳನ್ನ ಕಿತ್ಕೊಳ್ಳುತ್ತೆ ಅನ್ನೋ ಭಯ ಇದೆಯಾ? ಆ ಆತಂಕವನ್ನ ದೂರ ಮಾಡಲು ಈ ವಿಮಾನದ ಉದಾಹರಣೆ ನೋಡಿ. ವಿಮಾನದಲ್ಲಿ ಆಟೋ ಪೈಲಟ್ ಸಿಸ್ಟಮ್ ಎಷ್ಟೇ ಅಡ್ವಾನ್ಸ್ ಆಗಿದ್ರೂ ಕೂಡ ಕಾಂಪ್ಲೆಕ್ಸ್ ಆದ, ಅಂದ್ರೆ ಕಷ್ಟಕರವಾದ ಸನ್ನಿವೇಶಗಳನ್ನ ನಿಭಾಯಿಸಲು ಒಬ್ಬ ಸ್ಕಿಲ್ಡ್ ಮಾನವ ಪೈಲಟ್ ಬೇಕೇ ಬೇಕು ಅಲ್ವಾ? ಅದೇ ರೀತಿ ಈ ಅತ್ಯಾಧುನಿಕ ಎಐ ಸಿಸ್ಟಮ್ಗಳನ್ನು ಸ್ಟ್ರಾಟಜಿಕ್ ಆಗಿ ಅಳವಡಿಸಲು, ಮ್ಯಾನೇಜ್ ಮಾಡಲು ಮತ್ತು ಮಾನಿಟರ್ ಮಾಡಲು ತರಬೇತಿ ಪಡೆದ ಎಐ ವೃತ್ತಿಪರರು ಖಂಡಿತವಾಗಿಯೂ ಬೇಕಾಗ್ತಾರೆ. ಹೀಗಿರುವಾಗ ಕೇವಲ ಥಿಯರಿ ಮಾತ್ರ ಓದಿದ್ರೆ ಸಾಲ್ದು. ಮಾರುಕಟ್ಟೆಯಲ್ಲಿ ನೈಜ ಪ್ರಪಂಚದ ಪ್ರಾಕ್ಟಿಕಲ್ ನಾಲೆಜ್ ಕೊಡೋ ಟ್ರೈನಿಂಗ್ಗಳಿಗೆ ಇಂದು ಡಿಮ್ಯಾಂಡ್ ಜಾಸ್ತಿ ಇದೆ. ಉದಾಹರಣೆಗೆ, ಸಿಂಪ್ಲಿ ಲರ್ನ್ ಮತ್ತು ಐಐಟಿಎಂನಂತಹ ಸಂಸ್ಥೆಗಳು ನೀಡುವ ಜನರೇಟಿವ್ ಎಐ ಪ್ರೋಗ್ರಾಂಗಳನ್ನೇ ತೆಗೆದುಕೊಳ್ಳಿ. ಇವು ಏಜೆಂಟ್ ಎಐ, ಮಲ್ಟಿ ಏಜೆಂಟ್ ಸಿಸ್ಟಮ್ಸ್ ಬಿಲ್ಡ್ ಮಾಡೋ ಜೊತೆಗೆ ಕ್ಯಾಂಪಸ್ ಇಮರ್ಷನ್ ಹಾಗೂ ಮೈಕ್ರೋಸಾಫ್ಟ್ ಅಜೂರ್ನಂತಹ ಸರ್ಟಿಫಿಕೇಷನ್ಸ್ಗಳನ್ನು ಕೊಡುತ್ತವೆ. ಇದು ಭವಿಷ್ಯದ ಪ್ರೊಫೆಷನಲ್ಸ್ಗೆ ಬೇಕಾದ ಸರಿಯಾದ ಮಾರ್ಗದರ್ಶನ ನೀಡುವ ಒಂದು ಅತ್ಯುತ್ತಮ ಮಾಡೆಲ್. ಈ ಎಲ್ಲ ಅಂಶಗಳನ್ನ ಆಳವಾಗಿ ನೋಡಿದ್ಮೇಲೆ ನಮ್ಗೊಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಇಂದಿನ ವೃತ್ತಿಪರರು, ಅಂದ್ರೆ ನೀವು ಈ ಹೊಸ ಎಐ ಆರ್ಥಿಕತೆಯ ಕಾಕ್ಪಿಟ್ ಒಳಗೆ ಹೆಜ್ಜೆ ಇಡಲು ಸಂಪೂರ್ಣವಾಗಿ ಸಿದ್ಧರಿದ್ದೀವಾ? ಇವತ್ತು ಯಾರೋ ಹೊಸ ಕೌಶಲ್ಯಗಳನ್ನು ಕಲಿಯಲು ಮತ್ತು ಅಳವಡಿಸಿಕೊಳ್ಳಲು ಮುಂದಾಗ್ತಾರೋ ಅವರು ಮಾತ್ರ ನಾಳಿನ ಮಾರುಕಟ್ಟೆಯನ್ನ ಮುನ್ನಡೆಸುವ ಲೀಡರ್ಗಳಾಗ್ತಾರೆ. ಸುಮ್ಮನೆ ಕಾಯ್ತಾ ಕೂರುವವರು, ಬದಲಾವಣೆಗೆ ಒಗ್ಗಿಕೊಳ್ಳದವರು ಖಂಡಿತ ಹಿಂದುಳಿಯುತ್ತಾರೆ. ಈ ಎಕ್ಸ್ಪ್ಲೇನರ್ ಮುಂಬರುವ ಎಐ ಕ್ರಾಂತಿಯನ್ನ ಎದುರಿಸಲು ನಿಮಗೆ ಒಂದೊಳ್ಳೆ ಕ್ಲಾರಿಟಿ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಸೊ ಈ ಎಐ ಪ್ರಪಂಚದ ಮುಂದಾಳತ್ವ ವಹಿಸಲು ರೆಡಿಯಾಗಿ.